ಅಶ್ವಿನಿ ಅವರೇ, ಇವತ್ತು DCM DK ಶಿವಕುಮಾರ್ ಅವರು ಇದಕ್ಕೆ ಪ್ರತಿಕ್ರಿಯೆ ನೀಡಬೇಕಾದ್ರೆ ಬರೀ ಬಿಜೆಪಿ ಅವರಿಗೆ ಕಾಂಗ್ರೆಸ್ ಸರ್ಕಾರದ ಹುಡುಕೋದೊಂದು ಅಭ್ಯಾಸ ಆಗ್ಬಿಟ್ಟಿದೆ. GST ರಿಟರ್ನ್ಸ್ ಅಲ್ಲಿ 10 ರಿಂದ 15 ಸಾವಿರ ಕೋಟಿಯಷ್ಟು ನಮಗೆ ಮೋಸ ಆಗಿದೆ. ಸೆಸ್ಸು ಸಬ್ಸಿಡಿ ಅನ್ನೋ ಹೆಸರಲ್ಲಿ ರಾಜ್ಯ ಸರ್ಕಾರಗಳು ದಿವಾಳಿ ಆಗೋ ಪರಿಸ್ಥಿತಿಗೆ ಬಂದಿರೋದಕ್ಕೆ ಕೇಂದ್ರ ಸರ್ಕಾರ ಕಾರಣ. ಹೀಗಾಗೇನೆ ರಾಜ್ಯ ಸರ್ಕಾರದ ಬೊಕ್ಕಸಗಳಿಗೆ ಬರ್ಡನ್ ಆಗ್ತಿದೆಯಾ ಹೊರತು ಗ್ಯಾರಂಟಿ ಸ್ಕೀಮ್ ನಿಂದ ಅಲ್ಲ. ಇದು DK ಶಿವಕುಮಾರ್ ಅವರ ಅನಾಲಿಸಿಸ್. ಇದನ್ನ ನಾವು ಸುಳ್ಳು ಅನ್ಬೇಕಾ? ಅಶ್ವಿನಿ ಅವ್ರಿಗೆ ಪ್ರಶ್ನೆ. ಅತ್ಯಂತ ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ಸ್ ಇದು. ಒಬ್ಬ DCM ಕೊಡೋ ಅಂತ ಹೇಳೋ ಅಂತ ಮಾತುಗಳು ಅಲ್ವೇ ಅಲ್ಲ. ಸೆಂಟ್ರಲ್ ಇಂದ ಏನ್ ಫಂಡ್ಸ್ ಬರಬೇಕು ಅದು ಖಂಡಿತ ಬರ್ತಾ ಇದೆ. ಆದ್ರೆ ಯಾವುದೇ ಒಂದು ಯೋಜನೆಯನ್ನ ಪ್ಲಾನ್ ಮಾಡ್ಬೇಕಾದ್ರೆ ಅದು ಸೈಂಟಿಫಿಕ್ ಆಗಿರ್ಬೇಕು, ಪ್ಲಾನಿಂಗ್ ಕೂಡ ಸೈಂಟಿಫಿಕ್ ಆಗಿರ್ಬೇಕು, ಎಕ್ಸಿಕ್ಯೂಷನ್ ಕೂಡ ಸೈಂಟಿಫಿಕ್ ಆಗಿರ್ಬೇಕು. ರಾಜ್ಯದ ಬೊಕ್ಕಸಕ್ಕೆ ಅಭಿವೃದ್ಧಿಗೆ ಮಾರಕವಾಗಿರುವಂತಹ ಇದ್ ಮಾಡಬಾರ್ದು, ಯೋಜನೆ ಮಾಡ್ಬೇಕಾಗುತ್ತೆ. ಅಂತ ಪ್ಲಾನಿಂಗ್ ಯಾರೂ ಇಲ್ಲ. ಏನೇ ಆದ್ರೂ ರಾಜ್ಯದಲ್ಲಿ ಕೇಂದ್ರದ ಕಡೆ ಬೊಟ್ಟು ಮಾಡೋದು ಇವರ ಹೇಳಿಕೆ ಆಗೋಗೆ ಚಿಕ್ಕ ಮಕ್ಕಳು ಕೂಡ ಬೀದಿಯಲ್ಲಿ ಹಾದಿ ಬೀದಿನಲ್ಲಿ ನಗ್ತಾ ಇದ್ದಾರೆ. ಒಂದು ರಾಜ್ಯಕ್ಕೆ ತರಬೇಕು ಹಣ ಅಂತಂದ್ರೆ ಅದು DPR ಆಗಿ ಇವರ ಅಸಮರ್ಥತೆ ತೋರಿಸುತ್ತೆ. ಒಂದು DPR ಮಾಡಿ ಅದನ್ನ ರಾಜ್ಯಕ್ಕೆ ಅನುಮೋದಿಸಿ ತಗೊಂಡ್ಬರುವಂತ ಯೋಗ್ಯತೆ ಇಲ್ಲ, ಅಂತ ಸಚಿವರಿಲ್ಲ. ಎಜುಕೇಟೆಡ್ ಹೋಗಿ ಕೂತ್ಕೊಂಡು ರಾಜ್ಯಕ್ಕೆ ಕೇಂದ್ರ ನಾವು ಹಣ ಕೊಡ್ತೀವಿ ಅಂದ್ರೂ ತಗೊಳ್ಳುವಂತ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ. ಒಂದು DPR ರೆಡಿ ಮಾಡಿ ರಾಜ್ಯಕ್ಕೆ ಕೊಡಿ ಅಂದಾಗ ಈ ರಾಜ್ಯ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಒಂದು DPR ನ ನೀಟಾಗಿ ರೆಡಿ ಮಾಡಿ ಹೋಗಿ ಕೂತು ಚರ್ಚೆ ಮಾಡಿ ಹಣ ಬಿಡುಗಡೆ ಮಾಡಿಸಿ ತಗೊಂಬರಕ್ಕಾಗಲ್ಲ. ಅಲ್ಲಿ ಹೋಗಿ ಮಾತಾಡುವಾಗ ಬೇರೆ ಮಾತಾಡೋದು, ಆಚೆ ಬಂದು ಆರೋಪ ಮಾಡೋದು, ಇಷ್ಟೇ ಮಾಡ್ತಾ ಇರೋದು. DK ಶಿವಕುಮಾರ್ ಅವರು ಯಾವುದೇ ರೀತಿಯಲ್ಲೂ ಒಂದು ಸೈಂಟಿಫಿಕ್ ಉತ್ತರ ಕೊಡಲ್ಲ. ಕೇಳಿಸ್ಕೊಳ್ಳಿ, 2.5 ವರ್ಷದಿಂದ ಸೀಮಾ ಮೇಡಮ್, 1 ನಿಮಿಷ, 2.5 ವರ್ಷದಿಂದ ಸತತವಾಗಿ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಅನ್ನೋ ಮಾತು ಕಾಂಗ್ರೆಸ್ ಸರ್ಕಾರದಿಂದ ಬರ್ತಲೇ ಇದೆ. ಇವತ್ತು ಕೂಡ ಈ ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೂ ಕೂಡ DCM ಅವರು ಹೇಳಿರೋದು ಇದೇ ಮಾತು. ಅಂದ್ರೆ ರಾಜ್ಯದ ಜನರಿಗೆ ಈಗ ಆಗ್ತಾ ಇರುವ ಗ್ಯಾರಂಟಿ ಸ್ಕೀಮ್ ನ ಹೊರೆ ಇರೋದು ಗ್ಯಾರಂಟಿ ಸ್ಕೀಮ್ ನಿಂದ ಅಲ್ಲ, ಕೇಂದ್ರ ಸರ್ಕಾರದ ಮೋಸದಿಂದಾಗಿ ಅನ್ನೋ ಮೆಸೇಜ್ ಅಂತೂ ಬಹಳ ಯಶಸ್ವಿಯಾಗಿ ಪಾಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕರೆಕ್ಟ್ ಆದ ಉತ್ತರ ಬಿಜೆಪಿಗರಿಂದ ಬರ್ತಾ ಇಲ್ಲ. ರಾಜ್ಯದ ಯಾವ ಬಿಜೆಪಿ ನಾಯಕರಿಗೆ ಅದು ಖಂಡಿತ ಸುಳ್ಳು. ಇವರು ಯಾವ ರೀತಿ ಒಬ್ಬ ಮುಖ್ಯಮಂತ್ರಿ ನಾನು ಫೈನಾನ್ಸ್ ಮಿನಿಸ್ಟರ್ ಬಡ್ಜೆಟ್ ಬ್ರಹ್ಮ ಅಂತ ಹೇಳ್ಕೊಂಡು ಬಡ್ಜೆಟ್ ನ ಪ್ಲಾನ್ ಮಾಡ್ತಾರೆ, ಅವಾಗ ಅವರು ಯೋಚನೆ ಮಾಡ್ಬೇಕಿತ್ತು. ಎಲೆಕ್ಷನ್ ಮ್ಯಾನಿಫೆಸ್ಟೋ ಮಾಡುವಾಗ ಯೋಚನೆ ಮಾಡ್ಬೇಕಿತ್ತು. ಬಡ್ಜೆಟ್ ಗೆ ಎಷ್ಟು ದುಡ್ಡು ಬೇಕಾಗುತ್ತೆ, ಗ್ಯಾರಂಟಿಗೆ ಎಷ್ಟು ದುಡ್ಡು ಬೇಕಾಗುತ್ತೆ, ಸ್ಯಾಲರೀಸ್ಗೆ ಎಷ್ಟು ದುಡ್ಡು ಬೇಕಾಗುತ್ತೆ, ಅಭಿವೃದ್ಧಿಗೆ ಎಷ್ಟು ಬೇಕಾಗುತ್ತೆ ಅಂತ. ಇವ್ರು ಎಲ್ಲರಿಗೂ ಕೇಂದ್ರದಿಂದ ಅಂತಾರೆ. ಕೇಂದ್ರದಿಂದ ಬರಬೇಕಾಗಿರೋದು ಆ ಡೇಟ್ಗೆ ಆ ಟೈಮ್ಗೆ ಬಂದು ಬೀಳ್ತಾ ಇದೆ ರಾಜ್ಯಕ್ಕೆ. ಅದು ಉಪಯೋಗನೂ ಮಾಡ್ಕೋತಾ ಇಲ್ಲ ಇವರು. ಸರ್ಕಾರಿ ನೌಕರರಿಗೆ ಸಂಬಳ ಕೂಡ ಕೊಡ್ತಾ ಇಲ್ಲ. ಈ ಕಡೆ ಗ್ಯಾರಂಟಿಗಳು ಗೋಟ ಆಗಿದೆ, ಗೃಹಲಕ್ಷ್ಮಿಯೆಲ್ಲ ಬೀದಿಗೆ ಬಂದಿದ್ದಾರೆ. ಬರೀ ಸುಳ್ಳು ಮಾಹಿತಿ ಕೊಟ್ಟು ಇವತ್ತು ಕರ್ನಾಟಕದ ಮಹಿಳೆಯರಿಗೆ ನಿಜ ಗೊತ್ತಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೇಳಿ ತರ ಸದನಕ್ಕೆ ಬರೆದ ಬಚ್ಚಿಟ್ಕೊಂಡಿದ್ದಾರೆ. ನಿಮಗೆ ಪ್ರಶ್ನೆ, ನೀವ್ ಹೇಳಿದ್ಮೇಲೆ ರಾಘವ್ ಕೂಡ ಇದಕ್ಕೆ ಉತ್ತರ ಕೊಡ್ಲಿ. ಸೀಮಾ ಅವರೇ ನೋಡಿ, ಇಲ್ಲೇ ಕಾಮೆಂಟ್ ಅಲ್ಲಿ ಆನ್ಲೈನ್ ವೀಕ್ಷಕರು ಯಾರಿದ್ದಾರೆ ಅವರೇ ಹಾಕ್ತಾ ಇರೋದು ಒಂದು ಬಹಳ ವ್ಯಾಲಿಡ್. ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಬರ್ತಾ ಇದೆಯಾ ಬರ್ತಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ಒಂದು ಹೆಲ್ಪ್ ಲೈನ್ ಆಗಲಿ, ಕಾಲ್ ಸೆಂಟರ್ ಆಗಲಿ, ಈ ರೀತಿಯಾದ ವ್ಯವಸ್ಥೆಗಳು ಸರಿಯಾಗಿಲ್ಲ. ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಯಾರು ರೆಸ್ಪಾನ್ಸ್ ಮಾಡೋದಿಲ್ಲ. ಈಗ ಕೋನಾರೆಡ್ಡಿ ಅವ್ರು ಹೇಳ್ತಾರೆ ಆಧಾರ್ ಕಾರ್ಡು ನಂಬರ್ ನನಗೆ ಕೊಡ್ಲಿ ಅಂತೇಳಿ. ಈ ರೀತಿ ಎಷ್ಟು ಜನ ಹೋಗ್ಲಿಕ್ಕೆ ಸಾಧ್ಯ, ಯಾರ ಬಳಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ? ಈ ಗೊಂದಲಕ್ಕೆ ಒಂದು ಪರಿಹಾರ ಬೇಕಪ್ಪ. ನಮಗೆ ಈ ತಿಂಗಳು ಹಣ ಬಂದಿಲ್ಲ, ನಾವು ಇದನ್ನು ಕ್ರಾಸ್ ವೆರಿಫೈ ಮಾಡ್ಕೊಳ್ಳೋದು ಎಲ್ಲಿ, ಹೇಗೆ, ಇದ್ರ ಬಗ್ಗೆ ಕೂಡ ಸರಿಯಾದ ಮಾಹಿತಿ ಕೊಡ್ತಿಲ್ಲ ಸರ್ಕಾರ ಅನ್ನೋದು. ನೋಡಿ ಸ್ಮಿತಾ ಅವರೇ, ಪ್ರತಿಯೊಂದು ರಾಜ್ಯಕ್ಕೆ ಪ್ರತಿಯೊಂದು ಡಿಸ್ಟಿಕ್ಗೆ ಇದು 5 ಗ್ಯಾರಂಟಿಗಳಿಗೆ ಒಂದು ಪ್ರತ್ಯೇಕ ಒಂದು ಟೀಮ್ ಅನ್ನೇ ಮಾಡಿಟ್ಟಿದ್ದಾರೆ ಗೊತ್ತಾ. ಅದು ಪ್ರತಿಯೊಬ್ಬರು ಅವರಿಗೆ ಮಾತ್ರ ಸಂಬಳಗಳು ಸರಿಯಾಗಿ ಹೋಗ್ತಾ ಇದೆ. ಕಾಂಗ್ರೆಸ್ಗೆ ಮುಂದುವರಿಸಿ ನೋಡಿ. ಇದಕ್ಕೆ ಪ್ರತಿಯೊಂದು ಸ್ಟೇಟ್ ಅಲ್ಲಿ, ಪ್ರತಿಯೊಂದು ಜಿಲ್ಲೆನಲ್ಲಿ ಪ್ರತಿಯೊಂದು ಕಡೆ ಅದೇ ಒಂದು ಟೀಮ್ ಅನ್ನ ಮಾಡಿ, ಇದಕ್ಕೋಸ್ಕರ ಅಂತಾನೆ ಟೀಮ್ ಮಾಡಿ ಅವ್ರಿಗೆ ಸ್ಯಾಲರಿ ಕೊಟ್ಟು ಟೀಮ್ ಮಾಡಿದ್ದಾರೆ. ಎಂತಕ್ಕೆ ಮಾಡಿದ್ದಾರೆ? ಈ ತರ ಒಂದು ಆದಾಗ ಅಲ್ಲಿ ಹೋಗಿ ಮಾಡ್ಲಿ ಅಂತ ಅಂದ್ಬಿಟ್ಟು. ಇವರು ಒಂದು ಕಾಂಗ್ರೆಸ್ ಆಫೀಸ್ಗೆ ಆದ್ರೂ ಹೋಗ್ಬೋದು, ಒಂದು ಬ್ಯಾಂಕ್ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಇವಾಗ ಪಾಸ್ಬುಕ್ ಹಾಕಿದ ತಕ್ಷಣ ಅದರಲ್ಲಿ ಗೊತ್ತಾಗುತ್ತೆ ಇವರು ಅದು ಇದು ಸಿಸ್ಟಮ್ಯಾಟಿಕ್ ಇಲ್ಲ ಅಂತಂದ್ಮೇಲೆ
ಕರೆಕ್ಟ್ ಆಗಿ ಯಾವ ತಿಂಗಳದ್ದು ಬಂದಿಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ? ಸಿಸ್ಟಮ್ಯಾಟಿಕ್ ಅಲ್ಲಿ ಇರೋದ್ರಿಂದ ತಾನೇ ಗೊತ್ತಾಗ್ತಾ ಇದೆ ಇಷ್ಟು ತಿಂಗಳದ್ದು ಬಂದಿಲ್ಲ, ಈ ತಿಂಗಳದ್ದು ಬಂದಿಲ್ಲ, ಜಾನ್ವರಿ ಬಂದಿಲ್ಲ, ಫೆಬ್ರವರಿ ಬಂದಿಲ್ಲ ಅಂತ ಅಂದ್ಬಿಟ್ಟು ಆ ತರ ಅಷ್ಟೊಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಿದೆ. ಮತ್ತೆ ಡಿ ಕೆ ಸರ್ ಹೇಳೋದ್ರಲ್ಲಿ 100% ಸತ್ಯ ಇದೆ. ಕೇಳಿಸ್ಕೊಳ್ಳಿ. ಅದಕ್ಕೋಸ್ಕರನೇ ಇದು ಕೇವಲ ಕರ್ನಾಟಕ ಸ್ಟೇಟ್ ಇಂದ ಹೇಳ್ತಾ ಇರೋ ಡಿ ಕೆ ಸರ್ ಹೇಳ್ತಾ ಇರೋದು ಒಂದೇ ಒಂದಲ್ಲ, ಪ್ರತಿಯೊಂದು ನಾನ್ ಬಿಜೆಪಿ ಸ್ಟೇಟ್ ಹಾಕ್ತಿರುವಂತ ಅಲಿಗೇಷನ್ ಇದು. ಕೇಂದ್ರ ಸರ್ಕಾರದಿಂದ ನಮಗೆ ಬರ್ತಾ ಇಲ್ಲ ಅನುದಾನ ಕರೆಕ್ಟ್ ಆಗಿ, ನಮ್ಮ ರಿಟರ್ನ್ಸ್ ನಮಗೆ ಬರ್ತಾ ಇಲ್ಲ ಅಂತ. ಸೆಕೆಂಡ್ ಲಾರ್ಜೆಸ್ಟ್ ರೆವೆನ್ಯೂ ಪ್ರೊಡ್ಯೂಸಿಂಗ್ ಕರ್ನಾಟಕ ಸ್ಟೇಟ್, ಆದ್ರೂ ನಮಗೆ ನಮ್ಮ ದುಡ್ಡು ಬರ್ತಾ ಇಲ್ಲ ಅಂತಂದ್ರೆ ನಾವೆಲ್ಲ ಯಾರ ಹತ್ರ ಹೋಗ್ಬೇಕು? ನಾವು ಅಕಸ್ಮಾತ್ ನಾವು ಯಶಸ್ವಿಯಾಗಿ ನಡೆಸ್ತಾ ಇಲ್ಲ, ಅವರು ಕೊಡ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಅಶ್ವಿನಿ ಅವರೇ, ಇವತ್ತು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಇದಕ್ಕೆ ಪ್ರತಿಕ್ರಿಯೆ ನೀಡಬೇಕಾದ್ರೆ ಬರೀ ಬಿಜೆಪಿ ಅವರಿಗೆ ಕಾಂಗ್ರೆಸ್ ಸರ್ಕಾರದ ಹುಡುಕೋದೊಂದು ಅಭ್ಯಾಸ ಆಗ್ಬಿಟ್ಟಿದೆ. GST ರಿಟರ್ನ್ಸ್ ಅಲ್ಲಿ 10 ರಿಂದ 15 ಸಾವಿರ ಕೋಟಿಯಷ್ಟು ನಮಗ್ ಮೋಸ ಆಗಿದೆ. ಸೆಸ್ಸು ಸಬ್ಸಿಡಿ ಅನ್ನೋ ಹೆಸರಲ್ಲಿ ರಾಜ್ಯ ಸರ್ಕಾರಗಳು ದಿವಾಳಿ ಆಗೋ ಪರಿಸ್ಥಿತಿಗೆ ಬಂದಿರೋದಕ್ಕೆ ಕೇಂದ್ರ ಸರ್ಕಾರ ಕಾರಣ. ಹೀಗಾಗೇನೆ ರಾಜ್ಯ ಸರ್ಕಾರದ ಬೊಕ್ಕಸಗಳಿಗೆ ಬರ್ಡನ್ ಆಗ್ತಿದೆಯಾ ಹೊರತು ಗ್ಯಾರಂಟಿ ಸ್ಕೀಮ್ ನಿಂದ ಅಲ್ಲ. ಇದು ಡಿ.ಕೆ. ಶಿವಕುಮಾರ್ ಅವರ ಅನಾಲಿಸಿಸ್. ಇದನ್ನ ನಾವು ಸುಳ್ಳು ಅನ್ಬೇಕಾ? ಅಶ್ವಿನಿ ಅವ್ರಿಗೆ ಪ್ರಶ್ನೆ. ಅತ್ಯಂತ ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ಸ್ ಇದು. ಒಬ್ಬ DCM ಕೊಡೋ ಅಂತ ಹೇಳೋ ಅಂತ ಮಾತುಗಳು ಅಲ್ವೇ ಅಲ್ಲ. ಸೆಂಟ್ರಲ್ ಇಂದ ಏನ್ ಫಂಡ್ಸ್ ಬರಬೇಕು ಅದು ಖಂಡಿತ ಬರ್ತಾ ಇದೆ. ಆದ್ರೆ ಯಾವುದೇ ಒಂದು ಯೋಜನೆಯನ್ನ ಪ್ಲಾನ್ ಮಾಡ್ಬೇಕಾದ್ರೆ ಅದು ಸೈಂಟಿಫಿಕ್ ಆಗಿರ್ಬೇಕು, ಪ್ಲಾನಿಂಗ್ ಕೂಡ ಸೈಂಟಿಫಿಕ್ ಆಗಿರ್ಬೇಕು, ಎಕ್ಸಿಕ್ಯೂಷನ್ ಕೂಡ ಸೈಂಟಿಫಿಕ್ ಆಗಿರ್ಬೇಕು. ರಾಜ್ಯದ ಬೊಕ್ಕಸಕ್ಕೆ ಅಭಿವೃದ್ಧಿಗೆ ಮಾರಕವಾಗಿರುವಂತಹ ಇದ್ ಮಾಡಬಾರ್ದು, ಯೋಜನೆ ಮಾಡಿ ಮಾಡ್ಬೇಕಾಗುತ್ತೆ ಅಂತ ಪ್ಲಾನಿಂಗ್ ಯಾರೂ ಇಲ್ಲ. ಏನೇ ಆದ್ರೂ ರಾಜ್ಯದಲ್ಲಿ ಕೇಂದ್ರದ ಕಡೆ ಬೊಟ್ಟು ಮಾಡೋದು ಇವರ ಹೇಳಿಕೆ ಆಗೋಗೆ. ಚಿಕ್ಕ ಮಕ್ಕಳು ಕೂಡ ಬೀದಿಯಲ್ಲಿ ಹಾದಿ ಬೀದಿನಲ್ಲಿ ನಗ್ತಾ ಇದ್ದಾರೆ. ಒಂದು ರಾಜ್ಯಕ್ಕೆ ತರಬೇಕು ಹಣ ಅಂತಂದ್ರೆ ಅದು DPR ಆಗಿ ಇವರ ಅಸಮರ್ಥತೆ ತೋರಿಸುತ್ತೆ. ಒಂದು DPR ಮಾಡಿ ಅದನ್ನ ರಾಜ್ಯಕ್ಕೆ ಅನುಮೋದಿಸಿ ತಗೊಂಡ್ಬರುವಂತ ಯೋಗ್ಯತೆ ಇಲ್ಲ ಅಂತ ಸಚಿವರಿಲ್ಲ. ಎಜುಕೇಟೆಡ್ ಹೋಗಿ ಕೂತ್ಕೊಂಡು ರಾಜ್ಯಕ್ಕೆ ಕೇಂದ್ರ ನಾವು ಹಣ ಕೊಡ್ತೀವಿ ಅಂದ್ರೂ ತಗೊಳ್ಳುವಂತ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ. ಒಂದು DPR ರೆಡಿ ಮಾಡಿ ರಾಜ್ಯಕ್ಕೆ ಕೊಡಿ ಅಂದಾಗ ಈ ರಾಜ್ಯ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಒಂದು DPR ನ ನೀಟಾಗಿ ರೆಡಿ ಮಾಡಿ ಹೋಗಿ ಕೂತು ಚರ್ಚೆ ಮಾಡಿ ಹಣ ಬಿಡುಗಡೆ ಮಾಡಿಸಿ ತಗೊಂಬರಕ್ಕಾಗಲ್ಲ. ಅಲ್ಲಿ ಹೋಗಿ ಮಾತಾಡುವಾಗ ಬೇರೆ ಮಾತಾಡೋದು, ಆಚೆ ಬಂದು ಮೀಡಿಯಾ ಆರೋಪ ಮಾಡೋದು, ಇಷ್ಟೇ ಮಾಡ್ತಾ ಇರೋದು. ಡಿ.ಕೆ. ಶಿವಕುಮಾರ್ ಅವರು ಯಾವುದೇ ರೀತಿಯಲ್ಲೂ ಒಂದು ಸೈಂಟಿಫಿಕ್ ಉತ್ತರ ಕೊಡಲ್ಲ. ಕೇಳಿಸ್ಕೊಳ್ಳಿ. 2.5 ವರ್ಷದಿಂದ ಸೀಮಾ ಮೇಡಮ್, 1 ನಿಮಿಷ. 2.5 ವರ್ಷದಿಂದ ಸತತವಾಗಿ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಅನ್ನೋ ಮಾತು ಕಾಂಗ್ರೆಸ್ ಸರ್ಕಾರದಿಂದ ಬರ್ತಲೇ ಇದೆ. ಇವತ್ತು ಕೂಡ ಈ ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೂ ಕೂಡ DCM ಅವರು ಹೇಳಿರೋದು ಇದೇ ಮಾತು. ಅಂದ್ರೆ ರಾಜ್ಯದ ಜನರಿಗೆ ಈಗ ಆಗ್ತಾ ಇರುವ ಗ್ಯಾರಂಟಿ ಸ್ಕೀಮ್ ನ ಹೊರೆ ಇರೋದು ಗ್ಯಾರಂಟಿ ಸ್ಕೀಮ್ ನಿಂದ ಅಲ್ಲ, ಕೇಂದ್ರ ಸರ್ಕಾರದ ಮೋಸದಿಂದಾಗಿ ಅನ್ನೋ ಮೆಸೇಜ್ ಅಂತೂ ಬಹಳ ಯಶಸ್ವಿಯಾಗಿ ಪಾಸ್ ಮಾಡ್ತಾ ಇದ್ದಾರೆ. ಅದು ಕರೆಕ್ಟ್ ಆದ ಉತ್ತರ ಬಿಜೆಪಿಗರಿಂದ ಬರ್ತಾ ಇಲ್ಲ. ರಾಜ್ಯದ ಯಾವ ಬಿಜೆಪಿ ನಾಯಕರಿಗೆ ಖಂಡಿತ ಸುಳ್ಳು. ಇವರು ಯಾವ ರೀತಿ ಒಬ್ಬ ಮುಖ್ಯ